ಸರ್, ಈಗ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ. ಇಲ್ಲಿ ಇವರು ಏನೋ ಸೀರಿಯಲ್ ಕಿಲ್ಲರ್ಸ್ ಇದ್ದಾರೆ, ಧರ್ಮಸ್ಥಳದ ಸೀರಿಯಲ್ ಕಿಲ್ಲರ್ಸ್ ಇದ್ದಾರೆ, ಅವರಿಗೆ ಸತ್ಯವನ್ನ ತೋರಿಸೋದು ಬೇಕಾಗಿಲ್ಲ ಅವ್ರಿಗೆ. ಆ ನಂತರ ಅವ್ರಿಗೂ ಗೊತ್ತಿದೆ ಇದು ಕೋರ್ಟಲ್ಲಿ ನಮ್ಮ ಮೇಲಿರುವಂಥ ಆರೋಪ ಯಾವುದು ನಿಲ್ಲಲ್ಲ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರು ಟಿ ವಿ ಚಾನಲ್ಗಳಲ್ಲಿ ಹೇಳ್ಕೊಳ್ಳೋದಕ್ಕೆ ಒಂದು ಪ್ರೊಪಗಂಡ ಬೇಕು, ಒಂದು ಕಂಟೆಂಟ್ ಬೇಕು, ಜನರ ದಾರಿ ತಪ್ಪಿಸೋದಕ್ಕೆ ಏನಾದರೂ ಒಂದು ಬೇಕು ಅವರಿಗೆ. ಅದರ ಸಲುವಾಗಿ ಸುಳ್ಳುಗಳನ್ನು ಬಿಂಬಿಸೋದಕ್ಕೆ ಅವರಿಗೆ ಒಂದು ತಿರುಳು ಬೇಕು, ಏನಾದರೂ ಒಂದು ಅಸ್ತ್ರ ಬೇಕು. ಅದನ್ನು ಮಾಡ್ತಾ ಇದ್ದಾರೆ ಹೊರತು ನ್ಯಾಯಾಲಯದ ಮೂಲಕ ತನಿಖೆಯ ಮೂಲಕ ಸತ್ಯ ಹೊರಬೇಕು ಅಂತ ಅವ್ರಿಗಿಲ್ಲ. ಹೀಗಾಗಿ ಇಷ್ಟೆಲ್ಲ ಕಸರತ್ತು ಮಾಡ್ತಾ ಇದ್ದಾರೆ ಅವರು. ನೋಡಿ, ಈಗ ಇದು ಒಂದು ಪೋರ್ಷನ್. SITಯಲ್ಲಿ 2 ಭಾಗಗಳಿದೆ. ಒಂದನೇದ್ದು ಈ ಚಿನ್ನಯ್ಯನ ಕುರಿತಾದಂಥದ್ದು, ಎರಡನೇದ್ದು ಅಂದರೆ ಈ ಏನೋ ಎಕ್ಸುಮೇಷನ್ ಆಯಿತು ಅದರ ಬಗ್ಗೆ ಎಲ್ಲ ಇದೆ. ಎರಡನೇದ್ದು ಈ ಮಿಸ್ಸಿಂಗ್ ಕಂಪ್ಲೇಂಟ್ ಇರ್ಬೋದು, ಆನಂತರ ಅನಧಿಕೃತವಾಗಿ ಅಕ್ರಮವಾಗಿ ಶವಗಳನ್ನು ಹೂತಂತಹದ್ದು, ಪಂಚಾಯಿತಿ ಕೊಟ್ಟಂಥ ವರದಿಯಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಇಲ್ಲೀಗಲ್ ಆಗಿ ಬರಿಯಲ್ ಮಾಡಿದ್ದು, ಚಿಕ್ಕ ಹುಡುಗಿಯರನ್ನ ಸಿ ರಿಪೋರ್ಟ್ ಮಾಡಿದ್ರು ಮರ್ಡರ್ ಅಂತ ದಾಖಲೆ ಮಾಡ್ತಾರೆ, ಆದರೆ ಸಿ ರಿಪೋರ್ಟ್ ಅವುಗಳನ್ನು ಕೂಡ ಅನಾಥ ಶವಗಳನ್ನು ಅವತ್ತೇ ಹೂತಾಕಿದ್ದು, ಅದು ಕೂಡ ಈಗ ತನಿಖೆ ಆಗ್ತಾ ಇದೆ. ನಾವು ಹೇಳೋದು SIT ಅವರು ಈ ಮೊದಲನೇ ಹಂತದಲ್ಲಿ ತುಂಬ ಎಡವಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಈ ಸೆಕೆಂಡ್ ಪಾರ್ಟ್ ಏನಿದೆ ಅದು ಮುಂದುವರಿಬೇಕು. ಅದನ್ನು ಮುಂದುವರಿಯಕ್ಕೆ ಆಗದೆ ಅದರ ಮೇಲೆ ಈ ಸುಳ್ಳಿನ ಒಂದು ಪರದೆಯನ್ನು ಹಾಕೋದಕ್ಕೆ ನೋಡ್ತಾ ಇದ್ದಾರೆ. ಷಡ್ಯಂತ್ರ ಅನ್ನುವಂಥದ್ದು ಏನಂತ ಹೇಳಿದ್ರೆ, ಹೋರಾಟಗಾರರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಸತ್ಯದ ಮೇಲೆ ಹಾಕ್ತಾ ಇರುವಂತಹ ಸುಳ್ಳಿನ ಪರದೆ. ಇಷ್ಟೇ, ಆ ಸುಳ್ಳಿನ ಪರದೆ ಈಗ ಸರಿದಿದೆ. ಇದರಲ್ಲಿ ನನ್ನ ಅಭಿಪ್ರಾಯದಲ್ಲಿ SIT ಬಹಳ ತಪ್ಪು ಮಾಡ್ತಾ ಇದೆ. ನೇರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾಕಂತ ಹೇಳಿದ್ರೆ, ಜಯಂತ್ ಅವ್ರಿಗೆ ವರದಿ ಸಿಕ್ಕಿದ್ದು ಮೊನ್ನೆ ಸಾಯಂಕಾಲ. ಅವ್ರಿಗೆ ವರದಿ ಸಿಗೋಕ್ಕಿಂತ ಮುಂಚೆನೆ, 1 ದಿನ 2 ದಿನ ಮುಂಚೆನೆ ಆ ಸೀರಿಯಲ್ ಕಿಲ್ಲರ್ ಗ್ಯಾಂಗ್ನವರು, ಡಿ ಗ್ಯಾಂಗ್ನವರು, ಅವರ ಸೋಷಿಯಲ್ ಮೀಡಿಯಾ ಟೀಮ್ ಏನಿದೆ, ಸ್ಕ್ರೀನ್ ಶಾಟ್ ತೆಗೆದು ಹಾಕ್ತಾ ಇದ್ದಾರೆ. ಕಂಪ್ಯೂಟರ್ನಲ್ಲಿ ಇದ್ದಂತಹ ಅದನ್ನ ಫೋಟೋ ಹೊಡ್ಕೊಂಡು ಲೀಕ್ ಆದಂತಹ ಕಳ್ಳ ಮಾರ್ಗದಿಂದ ಪಡೆದಂತಹ ದಾಖಲೆಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಯಾರು ಲೀಕ್ ಮಾಡ್ತಾ ಇದ್ದಾರೆ? SIT ಇಂದ್ರ ಲೀಕ್ ಮಾಡ್ತಾ ಇದ್ದಾರಾ? ಕೋರ್ಟ್ ಹಾಲ್ ಇಂದ್ರ ಲೀಕ್ ಮಾಡ್ತಾ ಇದ್ದಾರೆ? ಕೋರ್ಟಿನ ಸಿಬ್ಬಂದಿಗಳು ಲೀಕ್ ಮಾಡ್ತಾ ಇದ್ದಾರಾ? ಪ್ರಾಸಿಕ್ಯೂಷನ್ ಅವರು ಲೀಕ್ ಮಾಡ್ತಾ ಇದ್ದಾರಾ? ಇಲ್ಲಿ ನೋಡಿ, ನಾನು SIT ಅಂದ ತಕ್ಷಣನೇ ಬರೀ ಅಧಿಕಾರಿಗಳು ಅಂತ ಪರಿಗಣಿಸಬಾರ್ದು. SITಯಲ್ಲಿ ಕಾನೂನಿನ ಅಧಿಕಾರಿಗಳು, ಪ್ರಾಸಿಕ್ಯೂಷನ್ ಅವರು ಕೂಡ ಇದ್ದಾರೆ. ನಮಗೆ ಅವ್ರ ಮೇಲೆ ಬಹಳಷ್ಟು ಸಂಶಯ ಇದೆ. ಅಲ್ಲಿಂದ ಲೀಕ್ ಆಗ್ತಾ ಇದೆಯಾ? ಯಾಕಂದ್ರೆ SIT ಅನ್ಕೊಳ್ಳಿ ಬರೀ ಪೊಲೀಸ್ ಅಧಿಕಾರಿಗಳ ಮಾತ್ರ ಇರಲ್ಲ. ಇದು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಕೆಳಹಂತದ ಸಿಬ್ಬಂದಿಗಳಲ್ಲಿ ಅದರ್ ದ್ಯಾನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಬೇರೆಯವರಿದ್ದಾರೆ. ಅಲ್ಲಿಂದ ಏನಾದರೂ ಲೀಕ್ ಆಗ್ತಾ ಇದೆಯಾ? ನ್ಯಾಯಾಲಯದಿಂದ ಲೀಕ್ ಆಗ್ತಾ ಇದೆಯಾ? ಗಂಭೀರ ಆರೋಪ ಇದು, ಗಂಭೀರ ಅಪರಾಧ ಇದು. ಸರ್ಟಿಫೈಡ್ ಕಾಪಿ ಸಿಗೋಕ್ಕಿಂತ ಮುಂಚೆನೆ ಇವರು ಲೀಕ್ ಮಾಡ್ತಾ ಇದ್ದಾರೆ. ಅತ್ಯಂತ ಘೋರ, ಇಟ್ಸ್ ಅ ವೆರಿ ಸೀರಿಯಸ್ ಅಫೆನ್ಸ್ ಅದು. ಯಾಕೆ SIT ಅವರು ಕ್ರಮ ಕೈಗೊಳ್ತಾ ಇಲ್ಲ? ಆ ನಂತರ ಅದನ್ನ SITದ್ದೇ ವರದಿ ಅಂತ ಹೇಳಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಪಿಂಡೇಶ್ವರ ಅಂತ ಹೇಳಿ ಅವ್ರು 4 ಅಕ್ಷರ ಗೊತ್ತಿಲ್ಲ ಅಂತವ್ರು ಏನೇನೋ ಬರಿತಾ ಇದ್ದಾರೆ. ದೊಡ್ಡ ಪತ್ರಕರ್ತರು ಅಂತ ಹೇಳ್ಕೊತಾರೆ. ಅಂಥವರೆಲ್ಲ ಬರ್ಬರ್ದು ಹಾಕ್ತಾ ಇದ್ದಾರೆ. ಯಾಕೆ SIT ಸುಮ್ಮನೆ ಕೂತ್ಕೊಂಡಿದೆ? SIT ಶೀಘ್ರವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಯಾಕಂದ್ರೆ ನಾವು ಯಾವತ್ತಿಗೂ ಕೂಡ ತಿರುಚುವಂತ ಪ್ರಯತ್ನ ಮಾಡಿಲ್ಲ. ಆದರೆ ಅವರು ಪ್ರತಿಯೊಂದನ್ನು ಕೂಡ ತಿರುಚಿ ಅದು SIT ವರದಿ ಅನ್ನೋ ರೀತಿಯಲ್ಲಿ, SIT ವರದಿ ಎಲ್ಲ ಅವ್ರು ತೋರಿಸ್ತಾ ಇರೋದು ಅದು ಬರೀ ಬೆದರಿಸಿ ಹೆದರಿಸಿ SIT ಅಧಿಕಾರಿಗಳೇ ಕೊಡಿಸಿದಂತ ಹೇಳಿಕೆ ಮಾತ್ರ. ಅದಕ್ಕೆ ನ್ಯಾಯಾಲಯದಲ್ಲಿ ಯಾವುದೇ ಬೆಲೆ ಇಲ್ಲ. ಅದನ್ನ ಇವರು ತುಂಡು ಮಾಡಿ ತೋರಿಸ್ತಾ ಇದ್ದಾರೆ. ದಯವಿಟ್ಟು ನಾನು SIT ಹಿರಿಯ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಅವರ ಮೇಲೆ ಶೀಘ್ರದಲ್ಲಿ ತಾವು ಕ್ರಮ ಕೈಗೊಳ್ಳಲೇಬೇಕು. ಯಾಕಂತ ಹೇಳಿದ್ರೆ ಇದರಿಂದ ನೇರವಾಗಿ ಗೌರವ ಕುಂದುವುದು SITದು. SITಯ ವಿಶ್ವಾಸಾರ್ಹತೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಅವರ ಮೇಲೆ ಶೀಘ್ರವಾಗಿ ಕ್ರಮ ಕೈಗೊಳ್ಳಿ ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಈ ವರದಿಯಲ್ಲಿ ಮುಖ್ಯವಾದಂಥದ್ದು ಏನೂ ಇಲ್ಲ. ಇದರಲ್ಲಿ ಬರೀ ಹೇಳಿಕೆಗಳು ಜಾಸ್ತಿ ಇದೆ. ಹೇಳಿಕೆಗಳು
ಸುಮಾರು ಜನರ ಹೇಳಿಕೆಗಳು, ಯೂಟ್ಯೂಬರ್ಸ್ ಹೇಳಿಕೆ, ನಮ್ಮ ಹೇಳಿಕೆ, ಸಾಕ್ಷಿದಾರರ ಹೇಳಿಕೆ, ದೂರುದಾರರ ಹೇಳಿಕೆ, ಎಲ್ಲರ ಹೇಳಿಕೆಗಳು ಇದೆ. ಆ ನಂತರ ಇದು ಒಂದು ಪೋರ್ಷನ್, ಇದೇ ಜಾಸ್ತಿ ಇರೋದು, ಮೇಜರ್ ಚಂಕ್ ಇರೋದೇ ಇದು. ಅದಾದ ನಂತರ ಅವನನ್ನು ಕೋರ್ಟಿಗೆ ಹಾಜರು ಮಾಡಿದ್ದು, ಅವನು ಏನು ಹೇಳಿದ, ಕೋರ್ಟಲ್ಲಿ ಏನು ಹೇಳಿದ, ಅವರ ವಕೀಲರು ಏನು ವಾದ ಮಾಡಿದರು, ಆನಂತರ ಅವನ ಜೈಲಿಗೆ ಕಳಿಸಿದ್ದು, ಅದೆಲ್ಲವೂ ಕೂಡ ಇದೆ. ಇಷ್ಟೇ ಇರೋದು. ಇದರಲ್ಲಿ ಯಾವುದೇ ರೀತಿಯಾದಂಥ ಷಡ್ಯಂತ್ರ ಇಲ್ಲವೇ ಇಲ್ಲ. ಯಾಕಂದರೆ ನಮಗೆ ಗೊತ್ತಲ್ಲ, ಇದ್ದರೆ ಅದನ್ನು ಬರದೇ ಬರಿತಾ ಇದ್ರು.